ಹಲೋ ಕರ್ನಾಟಕ, ಎಲ್ಲ ಹೇಗಿದ್ದೀರಲ್ಲ, ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಲಾಂಗ್ ವೀಡಿಯೋಸ್ ಬಿಟ್ಟು ತುಂಬ ದಿನ ಆಗಿತ್ತು. ಇವತ್ತು ನಾನು ನಮ್ಮ ಊರಿಗೆ ಬಂದಿದ್ದೆ. ನಮ್ಮ ಮಾವ ಭತ್ತ ಬೆಳೀತಿದ್ರು. ಇವಾಗ ಸ್ಟಾರ್ಟಿಂಗ್ ಪ್ರೊಸೀಜರ್ ಅದಕ್ಕೆ ಹಗೆ ಹುಯ್ಯೋದು ಅಂತ ಹೇಳ್ತಾರೆ. ನೋಡಿ ಇವಾಗ ತೋರಿಸ್ತೀನಿ ಹೆಂಗೆ ಮಾಡ್ಕೊಂಡಿದ್ದಾರೆ ಅಂತ. ಇಲ್ಲಿ ಇದು ಹೆಂಗೆ ಮಾಡ್ಕೊಂಡಿರೋದು ಮಾವ? ಇದು ಇಷ್ಟಿಷ್ಟು ಅಗಲ ಇದು ಪಾಠ ಮಾಡಿಬಿಟ್ಟು ಪಾಠ ಮಾಡಿ ಮಠ ಮಾಡಿ. ಎಷ್ಟೆಷ್ಟು ಅಡಿ ಬರ್ತದೆ ಇದು? ಇದು 2 ಅಡಿ ಬರ್ತದೆ. 2 ಅಡಿಯಾ? 2 ಅಡಿ 4 ಥರ ಹಾಕೊಂಡಿರೋದು. ಎಷ್ಟು? 2 ಅಡಿ 2 ಅಡಿ 2 ಅಡಿ ಒಂದು ಪಟ. 2 ಅಡಿ ಒಂದು ಪಟ ಬರ್ತಾವ. ಈಗ ಸ್ಟಾರ್ಟಿಂಗ್ ಏನೇನ್ ಮಾಡಿದಿ ಇದಕ್ಕೆ? ಈಗ ಈಗ ಬೆಳಗ್ಗೆಯಿಂದ ನಾವು ಬಂದಿತ್ತಿಲ್ಲ ಅಲ್ವಾ? ಮುಂಚಾಗ ನೀನ್ ಏನೇನ್ ಮಾಡ್ದೆ ಇಲ್ಲಿ? ಅದನ್ನ ಮಠ ಮಾಡ್ಕೊಂಡೆ. ಮಠ ಮಾಡ್ಕೊಂಡು ಅದನ್ನ ಕಾಲ್ಪಟ ಮಾಡ್ಕೊಂಡಿದ್ದೀನಿ. ಈಗ ಭತ್ತ ಊದು ಗೊಬ್ಬರ ಹಾಕೊಂಡು ಭತ್ತ ಹುಯ್ತಾ ಇದೀನಿ. ಈಗ ಭತ್ತ ಹುಯ್ದಿದಿ ಈಗ ಮೇಲ್ಗಡಿಕೆ. ಈಗ ನೆಕ್ಸ್ಟ್ ಈಗ ತಿರ್ಗಾ ಸ್ವಲ್ಪ ಭತ್ತ ಹಾಕ್ತಾ ಇದೀಯಾ? ಪುನಃ ಭತ್ತ ಹಾಕ್ಬೇಕು. ಭತ್ತ ಅಂದ್ರೆ ತೆಳ್ಳಗೆ ಒಂದ್ ಸ್ವಲ್ಪ. ಯಾವ ಭತ್ತ ಇದು? ಇದು ಹಾಕ್ತಾರದ್ ನಾವು. ಇದು VNR ದಪ್ಪ ಇದು ಭೀಮು. ಸ್ವಲ್ಪ ದಪ್ಪ ಬರ್ತದೆ ಭತ್ತ. ದಪ್ಪ ಬರ್ತದೆ. ಸಣ್ಣ ಅಕ್ಕಿ ತರ ಬರಕಲ್ಲ. ಸಣ್ಣ ಭತ್ತನ ಊದಿವಲ್ಲ ಇಲ್ಲಿ. ಸಣ್ಣ ಭತ್ತನ ಹಾಕಿದ್ಯಾ? ಇಲ್ಲಿ ಸಪರೇಟ್ ಸಣ್ಣ ಭತ್ತನ ಊದಿದ್ರಿ. ಸಪರೇಟ್ ಇದು ಸಣ್ಣ ಭತ್ತ, ಈ ಕಡೆ ಸ್ವಲ್ಪ ದಪ್ಪದಾ? ಆ ಕಡೆ ದಪ್ಪದು, ಇದು ಸಣ್ಣ ಭತ್ತ. ಈಗ ಮಾಡಿ ತೋರ್ಸಿ ಈಗ ನೀಟಾಗಿ. ಈಗ ಹೆಂಗ್ ಮಾಡ್ತೀರಿ ಏನೋ ಅನ್ನೋದು ನೀಟಾಗಿ ಎಲ್ಲಾನು ಹಿಂಗ ಹಾಕಬೇಕು. ಈ ತರ ನೀಟಾಗಿ ಒಂದು ಲೆವೆಲ್ಲಿಗೆ ಹಾಕೊಂಡು ಹೋಗ್ಬೇಕು ಹಿಂಗೆ ಭತ್ತನ ಸ್ಟಾರ್ಟಿಂಗು. ಈಗ ಡೀಟೇಲ್ ಆಗಿ ಹೇಳ್ತಾರೆ ಮುಂದೆ ಏನೇನು ಮಾಡಬೇಕು, ಇದಕ್ಕೆ ಏನೇನು ಯೂಸ್ ಮಾಡೋರು. ಆಮೇಲೆ ಇಲ್ಲಿ ಗೊಬ್ಬರನೂ ತಂದವ್ರೆ. ಇದು ಯಾವ ಗೊಬ್ಬರ ಇದು ಮಂಜು? ಇದು 20-20 ಅಂತಾರ. 20:20 ಅಂತ ಇದು ಗೊಬ್ಬರ. ನೋಡಿ ಇವರು ವಸಂತ ಕುಮಾರ್, ರೈತ. ಬಾರಿ ಕಷ್ಟ. ಮಳೆ ಇಲ್ಲ, ಏನ್ ಮಾಡೋದು? ಮಳೆ ಇಲ್ಲ. ಕಾವೇರಿ ಅಂಚಲಿರೋದಕ್ಕೆ ಹೊಡಿತಾ ಇದೀವಿ ಅಷ್ಟೇ. ಊಟಕ್ಕೆ ತಾನೇ ಇದೆಲ್ಲ ಫುಲ್ಲು. ಎಲ್ಲ ಊಟಕ್ಕೆ. ರೈತನೇ ದೇಶದ ಬೆನ್ನೆಲುಬು ಅಂತ ಯಾಕೆ ಕರೀತಾರೆ ಅಂದ್ರೆ, ಬೆಳಗ್ಗೆ ಎದ್ದು ಈ ತರ ಬೆಳಿಗ್ಗೆ ಬಂದು ಇಲ್ಲಿ ಕಷ್ಟ ಪಡ್ಬೇಕು. ಇಲ್ಲ ಅಂತ ಅಂದ್ರೆ ಅಲ್ಲಿ ಕುತ್ಕೊಂಡು ಆರಾಮಾಗಿ ಕೆಲಸ ಮುಗಿಸ್ಬಿಟ್ಟು ಬಂದ್ಬಿಟ್ಟು ಉಂಡಂಗಲ್ಲ ಬೆಳೆಯೋದು. ನೋಡಿ ಈಗ ವರ್ಷ ಇಲ್ಲಿಗೆ ಇದ್ರ ಮೇಲೆ ಮಣ್ಣು ಮುಚ್ಬೇಕಾ? ಈಗ ತಗೊಂಬಂದವನು ನಾನ್ ಮರ್ತ್ಕೊ ಬಂದೆ. ನೋಡಿ ಗೈಸ್, ಈಗ ಭತ್ತ ಹಾಕಿದ್ಮೇಲೆ ಅದ್ರ ಮೇಲೆ ಗೊಬ್ಬರ ಹಾಕ್ತಾವ್ರೆ. ಗೊಬ್ಬರ ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಮುಚ್ತಾ ಇರೋದು. ಈ ತರ ಭತ್ತನ ಹಾಕೊಂಡಿರ್ತಾರೆ ಒಂದು ಲೆವೆಲ್ಗೆ. ಒಂದು ವಾರ ಬಿಟ್ಟಾದ್ಮೇಲೆ ಏನ್ ಮಾಡಿಸಿದ್ರೆ ಫಸ್ಟ್ ಕುಂಬಳ ಹಾಕ್ತಿದ್ದ, ಅದ ರೋಟ್ರಿ ಹೊಡ್ಸಿ ಒಂದು ವಾರ ಏನಪ್ಪ ಬಿಟ್ಟಿದ್ದೋ. ಆಮ್ಯಾಗ ತಿರ್ಗಾ ಒಂದಕ್ಕೆ ಉಳಿಸಿ ಆರಲ್ಲಿ ಮಣೆ ಹೊಡ್ಸಿ ಬಿಟ್ಟು ಈಗ ಮಟ್ಟ ಮಾಡ್ಕೊಂಡು ಒಂದು ಲೆವೆಲ್ ಭತ್ತ ಊದಿ ಏನಪ್ಪ ಕಂಗ್ ಮಾಡ್ಕೊಂಡು 2 ಅಡಿ ಅಲ್ವಾ ಅದು? ಏನಪ್ಪ 2 x 2 ಇಂಟು ಏನಪ್ಪ ಕಬ್ಬು ಮಾಡ್ಕೊಂಡು ಕಂಗ್ ಮಾಡ್ಕೊಂಡು ಭತ್ತ ಹಾಕೊಂಡು ಅದ್ರ ಮೇಲೆ ಗೊಬ್ಬರ ಮಣ್ಣು ಆಮೇಲೆ ತಿರ್ಗಾ ನೀರು ಹಾಕ್ತಾರೆ. ಅದನ್ನ ತೋರಿಸ್ತೀನಿ ಡೀಟೇಲ್ ಆಗಿ ನಿಮಗೆ, ಲಾಸ್ಟ್ ವರ್ಗು ತೋರಿಸ್ತೀನಿ. ಇಷ್ಟು ಇವಾಗ ಪ್ರಾಸೆಸ್ ಆಗಿ ಮಾಡ್ತಿರೋದು ಇವರು. ನೋಡೋಣ ಲಾಸ್ಟ್ ವರ್ಗು ನೋಡೋಣ ಹೆಂಗ್ ಮಾಡ್ತಾರೆ ಅಂತ ತೋರಿಸ್ತೀನಿ ಡೀಟೇಲ್ ಆಗಿ. ನೋಡಿ ಲಾಸ್ಟ್ ವರ್ಗು ನೋಡಿ, ಗೊತ್ತಾಗುತ್ತೆ ನಿಮಗೆ ಭತ್ತ ಹೆಂಗ್ ಬೆಳೆಯೋದು, ಸ್ಟಾರ್ಟಿಂಗ್ ಪ್ರೊಸೀಜರ್ ಹೆಂಗಿರುತ್ತೆ ಅನ್ನೋದು ಡೀಟೇಲ್ ಆಗಿ ಗೊತ್ತಾಗುತ್ತೆ. ಲಾಸ್ಟ್ ವರ್ಗು ನೋಡಿ ಈ ವಿಡಿಯೋನ. ಮಣ್ಣು ಸ್ವಲ್ಪ ಲೈಟಾಗಿ ಮುಚ್ಕೋಬೇಕು. ಅಪ್ಪರ ಮುಚ್ಚಿದ್ರೆ ಏನಪ್ಪ ಇದು ಭತ್ತ ಕರಗೋಯ್ತದೆ. ನೀರು ಅಪ್ಪರ ತುಂಬಾಕಂಗಿಲ್ಲ. ಹಿಂಗೆ ಬಿಟ್ಬಿಟ್ಟು ಹಿಂಗೆ ಇದಾಕ್ಬೇಕು. ಜಾಸ್ತಿ ಮಣ್ಣು ಹಾಕ್ಬಾರ್ದು. ಜಾಸ್ತಿ ಫುಲ್ ಮಣ್ಣು ಹಾಕ್ಬಿಟ್ರೆ ಭತ್ತ ಫುಲ್ ಕರ್ಗೋಗ್ಬಿಡುತ್ತಂತೆ. ನೋಡಿ ಇಬ್ರು ಮುಚ್ಕೊಂಡ್ ಬರ್ತಿದ್ದಾರೆ. ಹಿಂಗೆ ಮಾಡಿ ಸುಮ್ಮನೆ ನೀಟಾಗಿ ಮುಚ್ಕೊಂಡು ಒಂದು ಲೈನಿಗೆ ಬರುತ್ತದೆ ಪ್ರಾಸೆಸ್. ಹಾಗೆ ಇಯೋದು ಅಲ್ವಾ ಇದು ಮಂಜುವ? ಹಾಗೆ ಕಂಪ್ಲೀಟಾಗಿ 3 ಇದನ್ನು ಮುಚ್ಚಿದ್ದಾರೆ. ಈಗ ಲಾಸ್ಟು ನೋಡಿ ಈ ಥರ ಮುಚ್ಕೊಬೇಕು. ಇದ್ರ ಮೇಲ್ಗಡೆ ನೀರು. ಗೈಸ್ ಈಗ ನೋಡಿ ಡೀಟೇಲ್ ಆಗಿ
ಭತ್ತ ಮತ್ತು ಗೊಬ್ಬರ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಲೈಟಾಗಿ ಮಣ್ಣು ಮುಚ್ಚಿಬಿಟ್ಟಿದ್ದಾರೆ. ಇಲ್ಲಿ ಸೈಡಲ್ಲಿ ಕಟ್ಟೆ ಥರ ಕಟ್ತಿದ್ದಾರೆ ಗೊತ್ತಾ, ಅದು ಇವಾಗ ನೀರನ್ನ ಫಿಲ್ ಮಾಡಿದ್ರೆ ನೀರು ತುಂಬಿದ್ರೆ ಒಳಗಡೆ ಅದು ನೀರು ಒಳಗಡೆ ಬರಬಾರ್ದು, ಹೊರಗಡೆ ಕಟ್ಟೆ ಥರ ಕಟ್ತಿರೋದು ಫುಲ್ ಸುತ್ತಲೂ. ಅಲ್ಲೋಡಿ ಅಲ್ಲೆಲ್ಲ ಇಲ್ಲೋಡಿ ನಮ್ಮ ಮಾವ ಹಿಂಗೆ ಕಟ್ತಿದಾರಲ್ವ, ಎಲ್ಲ ಫುಲ್ಲು ಡೀಟೇಲಾಗಿ ಮುಚ್ಚಾಗಿದೆ ನೋಡಿ, ಒಂದು ಸ್ವಲ್ಪನೂ ಕಾಣಬಾರ್ದು ಭತ್ತ. ಇದು ಸ್ಟಾರ್ಟಿಂಗ್ ಪ್ರೊಸೀಜರ್ ಆಫ್ ಗ್ರೋಯಿಂಗ್ ರೈಸ್, ಭತ್ತ ಬೆಳೆಯುವ ಮೊದಲ ವಿಧಾನ, ಅದನ್ನು ಹಾಗೆ ಉಯ್ಯೋದು ಅಂತ ಹೇಳ್ತಾರೆ. ರೈಸ್ ಇವಾಗ ಮಾಡ್ಕೊಬೇಕು ಬಿಟ್ರೆ ನೋಡಿ ಇವಾಗ ನೀರನ್ನ ಅದಕ್ಕೆ ಈ ಲೆವೆಲ್ಗೆ ನೀರು ಹೋಗುತ್ತೆ. ಈಗ ಎಲ್ಲ ಫುಲ್ ಫಿಲ್ ಆಗಿಬಿಡುತ್ತೆ. ತೋರಿಸಿದ್ದೀನಿ ನೋಡಿ ನಿಮಗೆ. ಕಡೆ ನೀರಿಗೆ ಫಿಲ್ ಆಗುತ್ತೆ, 4 ಕಡೆ ನೀರು ತುಂಬುತ್ತದಮ್ಮ ಇದ್ರ ಮೇಲೆ. ಇದ್ರ ಮೇಲೆ ಫುಲ್ ಎಲ್ಲ ನೀರು ತುಂಬ ಹಾಕ್ಬೇಕು, ಫುಲ್ ತುಂಬಿಡ್ಬೇಕು ನೀರ. ತುಂಬ ಹಾಕ್ಬಿಟ್ಟು ಇದು ಭತ್ತ ಉಣಿಬೇಕಲ್ಲ. ಭತ್ತ ಉಣಿಬೇಕು. ಭತ್ತ ಉಣ್ತಿ ಆಮೇಲೆ ಮಳೆ ಕಡಿತದೆ ಅದು. ಅದು ಎಷ್ಟು ದಿನ ಬೇಕು ಅಂದೆ? ಅದು 5 ದಿವಸ ಬೇಕು. 5 ದಿವಸ ಬೇಕು ಕಡಿಯೋಕ್ಕೆ. 5 ದಿವಸ. ಈಗ ಇದು ಫುಲ್ ಬೆಳೆದಿ ಅದನ್ನ ಕಿತ್ಬಿಟ್ಟು ನಾವು ನೆಡ್ಬೇಕಲ್ಲ, ಅದು ಎಷ್ಟು ದಿವಸ ಬೇಕು? ಅದು ಒಂದು 26 ದಿವಸ ಬೇಕು. 26 ದಿವಸ, 25ರಿಂದ 26 ದಿನ ಬೇಕು. 6 ದಿವಸ ಬೇಕು. ಇದನ್ನ ಕಿತ್ಬಿಟ್ಟು ತಿರ್ಗಾ ಮತ್ತೆ ಭತ್ತ ಬೆಳಿಬೇಕಲ್ಲ ನಾವು, ಪುನಃ ನಾಟಿ ಮಾಡ್ಬೇಕು. ನಾಟಿ ಮಾಡ್ಬೇಕಾದ ನಾಟಿ ಮಾಡ್ಬೇಕು. ಸರಿ ಸರಿ. 25 ದಿವಸ ಅಂದ್ರೆ ಇದು ಪೈರು ಬೆಳೆಯಕ್ಕೆ ವೀರ್ಯ ಹಾಕ್ತಿವಿ. ವೀರ್ಯ ಹಾಕ್ಬಿಟ್ಟು ಆಮೇಲೆ ಪೈರೆಲ್ಲ ಕಡ್ಡಿ ಆಯ್ತದೆ. ಕಡ್ಡಿ ಆದ್ಮೇಲೆ ಎಲ್ಲ ಒಂದ್ ಸ್ವಲ್ಪ ಈ ಮಟ್ಟ ಬೆಳೀತದೆ ಪೈರು. ಈ ಮಟ್ಟ ಬೆಳೆದ್ಮೇಲೆ ಸರಿ ಅದ್ ಮತ್ತೆ ನಾವು ಚಿತ್ಕೊಂಡು ಪುನಃ ನಾಟಿ ಮಾಡ್ಬೇಕಲ್ಲ ಗದ್ದೆಗೆಲ್ಲ. ಸರಿ ಸರಿ, ಅರ್ಥ ಆಯ್ತು. ಈಗ ಗೈಸ್, ಈ ವಿಡಿಯೋನ ನೀವು ನೋಡ್ಬಿಟ್ಟು ಚೆನ್ನಾಗಿ ಸಪೋರ್ಟ್ ಮಾಡಿದ್ರೆ ದೇವರಾಣಿಗೆ ಹೇಳ್ತೀನಿ 25th ಅಂದ್ರೆ 25-26 ದಿನ ಬೇಕಂತೆ ಇದನ್ನ. ಅಂದ್ರೆ ಇದೇನಂತಾರಮ್ಮ ಇದಕ್ಕೆ, ಪೈರು ಬರೋಕ್ಕೆ 26 ದಿನ ಬೇಕು. ಈ ವಿಡಿಯೋನ ಸಪೋರ್ಟ್ ಮಾಡಿ. ನಿಜವಾಗ್ಲೂ ನಾಟಿ ಹಾಕನಾಗ ಕಾಲೇಜ್ ರಜೆ ಹಾಕೊಂಡು ಬಂದು ಅದನ್ನು ವಿಡಿಯೋ ಮಾಡಿ ನಾಟಿ ಹೆಂಗಾಗ್ತಾರೆ ಅನ್ನೋದನ್ನ ಫುಲ್ ಡೀಟೇಲ್ ಆಗಿ ಪಾರ್ಟ್ 2 ವಿಡಿಯೋದಲ್ಲಿ ತೋರಿಸ್ತೀನಿ. ಗೈಸ್, ನೀರು ಫುಲ್ ಫಿಲ್ ಆಗೋಯ್ತು ನೋಡಿ. ಇವಾಗ ನೀರು ತುಂಬ ಕರೆಕ್ಟಾಗಿ ಫಿಲ್ ಆಯಿತು. ಹಿಂಗಾಗಬೇಕು ನೀಟಾಗಿ ಭತ್ತ ಬೆಳೆಯೋಕೆ. ನೋಡಿ ನಮ್ಮ ವಸಂತಣ್ಣ ಅವರು ಹೆಲ್ಪ್ ಮಾಡಿದ್ರು, ತುಂಬ ಧನ್ಯವಾದಗಳು. ಹೊಲದಲ್ಲಿ ಎಲ್ಲರಿಗೂ ಇಲ್ಲಿ ಯಾರಿಗೂ ಹಳ್ಳಿ ಜೀವನ ಬೇಡ, ಸಿಟಿ ಚೆನ್ನಾಗಿದೆ. ಇಲ್ಲಿ ನೋಡಿಲ್ಲಿ ಮಾಡಿಲ್ಲ, ಬೆಳಿಲ್ಲ, ಗೈಬೇಕು. ಒಂದು ಭತ್ತ ಬೆಳಿಬೇಕಾದ್ರೆ 2 ವರ್ಷದಿಂದ 3 ತಿಂಗಳು ಬೇಕು. ಭಾರಿ ಕಷ್ಟ. ಗೈಸ್, ಇದೇನ್ ಮಾಡ್ತಾವ್ರೆ ಅಂತ ಆಶ್ಚರ್ಯ ಪಡ್ತಿದ್ದೀರಾ? ಹಿಂಗೆಲ್ಲ ಕಟ್ಬಿಟ್ಟು ದಾರ ಕಟ್ಬಿಟ್ಟು ಏನ್ ಮಾಡ್ತಾವ್ರೆ ಅಂತ ಹೇಳ್ತಾರೆ ನೋಡಿ. ಈಗ ಹೇಳಮ್ಮ, ಯಾಕೆ ಈ ಥರ ಮಾಡ್ತಾಯಿದೆ? ಇದು ನೀರು ಕುಡ್ಕೊಂಡೈತೆ. ಇದು ಹಕ್ಕಿಗಳು ಭತ್ತ ಎಲ್ಲ ಕೆರೆದು ಇವನ್ನೆಲ್ಲ ಮೇಯ್ಕೋತವೆ, ಮೇಯಕ್ಕೆ ಬಂದ್ಬಿಡ್ತವೆ ಹಕ್ಕಿಗಳು. ಈಗ ಇದು ಇದ್ರೆ ಏನೋ ಒಬ್ಬ ಮನುಷ್ಯರು ಅವರೇ ಇಲ್ಲಿ ಪಕ್ಕದಲ್ಲಿ ಅನ್ಕೋತವೆ, ಸ್ವಲ್ಪ ಬೆದರ್ತವೆ, ಎದುರ್ಕೋತವೆ, ಭಯ ಪಡ್ತವೆ. ಗಾಳಿಗೆ ಅದು ಸೌಂಡ್ ಬರ್ತದಲ್ಲ ಕವರು, ಅವಾಗ ಎದ್ರಕೊಂಡು ಆರ್ತವೆ, ಹೋಯ್ತವೆ ಅಂತ. ಹೋಯ್ತವೆ, ಬೆದರ್ತವೆ ಹಿಂಗೆ. ಅದಕ್ಕೆ ಈ ತರ ಇನ್ನೊಂದ್ 2-3 ಹಾಕ್ಬೇಕು. ಇಲ್ಲಾಂದ್ರೆ ನೀರ್ ಕುಡ್ಕೋತ ಕೆರೆ ಬರ್ತಾ ಬಂದು ಹಕ್ಕಿಗಳು ಫುಲ್ ಎಲ್ಲ ಮೈಕೋತ ಕೆರ್ಕೊಂಡು ಬತ್ತಲ ತಿಂದಾಕ್ಬಿಡ್ತವೆ. ಏನ್ ಹೇಳ್ತೀರಿ? ಅಲ್ಲಿ ಇನ್ನೊಂದು ಕವರ. ನಮ್ಮ ಜೀವನ ನಾನು ಹುಡುಗನ ಅಕೌಂಟ್ ಫಾಲೋ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ. ಒಳ್ಳೆ ವಿಡಿಯೋ ಮಾಡಿ ಹಾಕ್ತಾರೆ. ಮತ್ತೆ ಮುಂದೆ ಏನು ಮಾಡ್ತಾರೆ ಇಲ್ಲಿ ಏನಪ್ಪ ಬೆಳೆ ಇವೆಲ್ಲನೂ ಹಾಕ್ತಾರೆ. ನಮ್ಮ ಜೀವನ ಹುಡುಗನ ಅಕೌಂಟ್ ಫಾಲೋ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ. ಧನ್ಯವಾದಗಳು. ನೆಕ್ಸ್ಟ್ ಪ್ರೊಸೆಸ್ನ ಪಾರ್ಟ್ 2 ಅಲ್ಲಿ ಹಾಕ್ತೀನಿ. ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಂಡಿಲ್ಲ, ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ. ಈ ಭತ್ತ ಬೆಳೆಯೋ ಪ್ರೊಸೆಸ್ಸು ಮ್ಯಾಕ್ಸಿಮಮ್ ಜನ ಗೊತ್ತಿಲ್ಲದೆ ಇರೋರಿಗೆ ಶೇರ್ ಮಾಡಿ, ಅವ್ರಿಗೂ ಗೊತ್ತಾಗಲಿ ಸ್ಟಾರ್ಟಿಂಗ್ ಪ್ರೊಸೀಜರ್ ಹೆಂಗಿರುತ್ತೆ, ಹೆಂಗೆ ಮಾಡ್ತಾರೆ ಅಂತ. ಡೀಟೇಲಾಗಿ ತೋರಿಸಿದ್ದೀನಿ. ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ವರೆಗೂ ಹೆಂಗಾಗುತ್ತೆ, ಎಷ್ಟು ನೀರನ್ನ ತುಂಬಬೇಕು ಅಂತಲೂ ನಾನು ಡೀಟೇಲಾಗಿ ತೋರಿಸಿದ್ದೀನಿ. ಇದನ್ನು ನಡ್ತಿರೋದು ಯಾಕೆ ಅಂತಲೂ ಹೇಳಿದೆ. ಹಕ್ಕಿಗಳು ಬಂದು ಇದು ಇವಾಗ ನೀರು ಫುಲ್ ಡ್ರೈ ಆದಮೇಲೆ ಕುಡ್ಕೊಂಡಾದ್ಮೇಲೆ ಮೇಲ್ಗಡೆ ಭತ್ತ ಇರೋನ ಹಕ್ಕಿಗಳು ಬಂದು ಭತ್ತನ ತಿಂದುಬಿಡ್ತವೆ ಅಂತ. ಇದು ಒಂಥರ ಮನುಷ್ಯನ ರೂಪದಲ್ಲಿ ಈ ಥರ ಆಗ್ತಿರೋದು. ಸೌಂಡ್ ಬರುತ್ತಲ್ಲ ಇವಾಗ ಗಾಳಿ ಬಂದಾಗ ಅಡ್ಡಾಡ್ದಾಗ, ಗೊಂಬೆ ಥರ ನಿಲ್ಲಿಸಿದಾಗ ಹಾರೋಗ್ತವೆ ಅಂತ. ಸರಿ ಗೈಸ್, ಬೈ ಬೈ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.